ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ದ ಪಾಪ್ಯುಲರ್ ಫೀಲ್ಡ್ ಅಂತಕ್ಕಂತಹ ವಿಲಿಯಂ ಕಾಪರ್ ಅವರು ಬರೆದಿರತಕ್ಕಂತಹ ಒಂದು ಬ್ಯೂಟಿಫುಲ್ ಪೋಯಮ್ನ ಸಮರಿಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಪಾಪ್ಯುಲರ್ ಅಂತಕ್ಕಂಥದ್ದು ಒಂದು ಗಿಡದ ಹೆಸರಾಗಿರುತ್ತೆ. ಯುರೋಪಿಯನ್ ಕಂಟ್ರಿಗಳಲ್ಲಿ ಈ ಒಂದು ಮರಗಳನ್ನು ನಾವು ಗಮನಿಸ್ತೇವೆ. ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಮರಗಳನ್ನು ಇವುಗಳೇ ಪಾಪ್ಯುಲರ್ ಟ್ರೀಗಳು ಆಗಿದ್ದಾವೆ. ಸೊ ಇಲ್ಲಿ ನಮ್ಮ ಪೋಯೆಟ್ ಅಂದರೆ ವಿಲಿಯಂ ಕಾಪರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮಾರು ವರ್ಷಗಳ ಹಿಂದೆ ಅವರು ಏನು ಟೈಮನ್ನು ಸ್ಪೆಂಡ್ ಮಾಡಿರ್ತಾರೋ ಈ ಒಂದು ಗಿಡಗಳ ನೆರಳಿನಲ್ಲಿ ಅವರು ಆಟ ಆಡಿರ್ತಾರೆ. ಆ ಒಂದು ಸುಂದರ ಪ್ರಕೃತಿಯನ್ನು ಅವರು ತುಂಬಾ ಎಂಜಾಯ್ ಮಾಡಿರ್ತಾರೆ. ಬಟ್ ಸುಮಾರು 12 ವರ್ಷಗಳ ನಂತರದಲ್ಲಿ ಅವರು ಮತ್ತೆ ಅದೇ ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಆದರೆ ಏನಪ್ಪ ಈಗ ಪರಿಸ್ಥಿತಿ ಅಂದರೆ, ಅಲ್ಲಿ ಆ ಯಾವುದೇ ಒಂದು ಗಿಡ ಮರಗಳು ಇರೋದಿಲ್ಲ, ಅವೆಲ್ಲವನ್ನು ಕೂಡ ಕಟ್ ಮಾಡಲಾಗಿರುತ್ತೆ. ಇದರಿಂದ ನಮ್ಮ ಪೋಯೆಟ್ಗೆ ತುಂಬಾ ಬೇಸರ ಆಗಿರುತ್ತೆ. ಅವರು ತಮ್ಮ ಕಳೆದು ಹೋದ ದಿನಗಳನ್ನು ಅಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅವರು ಆ ಒಂದು ಗಿಡದ ನೆರಳಿನಲ್ಲಿ ಆಟ ಆಡಿದ್ರು, ಎಷ್ಟೊಂದು ಸುಂದರವಾಗಿತ್ತು ಆ ಪ್ಲೇಸ್ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಅದರ ಜೊತೆಗೆ ಮನುಷ್ಯನು ಯಾವ ರೀತಿ ಈ ಒಂದು ಪ್ರಕೃತಿಯನ್ನು ಹಾಳು ಮಾಡ್ತಾನೆ ಅಂತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ ನೆನೀತಾ ಇದ್ದಾರೆ. ಅದರ ಜೊತೆಗೆ ನೋಡಿ ವಿದ್ಯಾರ್ಥಿಗಳೇ, ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಈ ಒಂದು ಗಿಡ ಮರಗಳನ್ನು ನಾವೇನು ಕಟ್ ಮಾಡಿರ್ತೀವೋ ಅವುಗಳು ಮತ್ತೆ ಬೆಳೀತಕ್ಕಂತಹ ಒಂದು ಅವಕಾಶವನ್ನು ಹೊಂದಿರ್ತವೆ. ಅಂದರೆ ಅವುಗಳ ಒಂದು ಲೈಫ್ ಅಂತಕ್ಕಂಥದ್ದು ತುಂಬಾ ದೀರ್ಘ ಆಗಿರುತ್ತೆ. ಆದರೆ ಮನುಷ್ಯ ಆಗಿರ್ತಕ್ಕಂಥವನು ಒಂದು ಸಾರಿ ಮರಣವನ್ನು ಹೊಂದಿದರೆ ಮತ್ತೆ ಅವನು ಮತ್ತೆ ಪುನರ್ಜನ್ಮವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಗಿಡ ಮರಗಳ ಪರಿಸ್ಥಿತಿ ಹಾಗಲ್ಲ. ಒಂದು ವೇಳೆ ನೋಡಿ, ನಾವು ಮರವನ್ನು ಕಟ್ ಮಾಡಿದ್ವಿ ಅಂದರೆ ಅದು ಮತ್ತೆ ಚಿಗುರೊಡೆಯುತ್ತೆ, ಮತ್ತೆ ಹೆಮ್ಮರವಾಗಿ ಬೆಳಿಬಹುದು. ಆದರೆ ಆ ಒಂದು ಬೆಳೀತಕ್ಕಂತಹ ಮರವನ್ನು ಮತ್ತೆ ನಮಗೆ ನೋಡಲಿಕ್ಕೆ ಚಾನ್ಸಸ್ ಸಿಗೋದಿಲ್ಲ, ಯಾಕೆಂದರೆ ನಮ್ಮ ಲೈಫ್ ಅಷ್ಟೊಂದು ದೀರ್ಘ ಆಗಿರೋದಿಲ್ಲ. ಸೊ ಇಂತಹ ಥೀಮ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪೋಯಮ್ ಇದಾಗಿದೆ. ಬನ್ನಿ ಈ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇಂಟ್ರೊಡಕ್ಷನ್ ಪಾರ್ಟನ್ನು. In this poem, the poet mourns the loss of once a shady grove of poplar trees that were cut down. ಎಸ್ ವಿದ್ಯಾರ್ಥಿಗಳೇ, ನೋಡಿ ಮೌರ್ನ್ ಅಂತಕ್ಕಂಥ ಒಂದು ಪದವನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಮೌರ್ನ್ ಅಂದರೆ ದುಃಖ ಅಂತೇಳಿ. ಸೊ ಈಗ ಆಲ್ರೆಡಿ ಏನು ಆ ಗಿಡ ಮರಗಳನ್ನು ಕಟ್ ಮಾಡಿಬಿಟ್ಟಿದ್ದಾರೋ, ಅಂದರೆ ಸುಮಾರು ವರ್ಷಗಳ ನಂತರ ಅವರು ಮತ್ತೆ ಆ ಪ್ಲೇಸ್ ಬಂದು ನೋಡ್ತಾ ಇದ್ದಾರೆ, ಅಲ್ಲಿ ಗಿಡ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಅವುಗಳನ್ನು ನೋಡಿ ನಮ್ಮ ಪೋಯೆಟ್ ಇಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಸ್ ಆಫ್ ಒನ್ಸ್ ಶೇಡಿ ಮೀನ್ಸ್ ನೆರಳನ್ನು ಕೊಡ್ತಕ್ಕಂತಹ, ಅಂದರೆ ಗಿಡ ಮರಗಳೇನು ಬೆಳೆದಿರ್ತವೋ ನೆರಳನ್ನು ಕೊಡ್ತಾ ಇರ್ತವೆ. ಗ್ರೋ ಅಂದರೆ ತೋಪು ಅಥವಾ ತೋಟ ಅಂತ ಇಲ್ಲಿ ಕರಿಬಹುದು. ಸೊ ಆ ಒಂದು ತೋಪನ್ನು ಎಲ್ಲರೂ ಕಟ್ ಮಾಡಿಬಿಟ್ಟಿದ್ದಾರೆ ಜನಗಳು. ದಟ್ ವರ್ ಕಟ್ ಡೌನ್ ಲೀವಿಂಗ್ ದ ಲ್ಯಾಂಡ್ಸ್ಕೇಪ್ ಬ್ಯಾರನ್. ನೋಡಿ, ಆ ಒಂದು ಗಿಡ ಮರಗಳನ್ನು ಕಟ್ ಮಾಡಿದ್ದಕ್ಕೆ ಆ ಒಂದು ಲ್ಯಾಂಡ್ಸ್ಕೇಪ್ ಅಂದರೆ ಸುತ್ತಮುತ್ತ ಇರತಕ್ಕಂತಹ ಒಂದು ನೋಟ ಏನಿದೆನೋ, ಪ್ರದೇಶ ಏನಿದೆನೋ ಬ್ಯಾರನ್ ಆಗಿದೆ, ಅಂದರೆ ಬರಡಾಗಿಬಿಟ್ಟಿದೆ. ಆ ಗಿಡ ಮರಗಳಿಗಿಲ್ಲ ಅಂದರೆ ಅದು ತನ್ನ ಒಂದು ಬ್ಯೂಟಿಯನ್ನು ಕಳೆದುಕೊಂಡು ಬಿಡುತ್ತೆ, ಬರಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸೈಲೆಂಟ್. ಮತ್ತು ನೋಡಿ, ಆ ಬರಡಾಗೋದ್ರ ಜೊತೆಗೆ ತುಂಬಾ ಸೈಲೆಂಟ್ ಆಗಿದೆ. ಯಾಕೆ ಸೈಲೆಂಟ್ ಆಗಿದೆ? ಗಿಡ ಮರಗಳಿಗಿದ್ರೆ ಆ ಗಿಡ ಮರಗಳ ಮೇಲೆ ಅನೇಕ ಪಕ್ಷಿಗಳು ಬಂದು ಕೂತ್ಕೊಳ್ತವೆ, ಗೂಡನ್ನು ಕಟ್ತವೆ, ಹಾಡನ್ನು ಹೇಳ್ತವೆ. ಅದ್ರ ಜೊತೆಗೆ ಗಾಳಿ ಬೀಸಿದಾಗ ಎಲೆಗಳು ಒಂದಕ್ಕೊಂದು ಬಡಿದು ಅಲ್ಲಿ ಒಂದು ಸೌಂಡನ್ನು, ಇಂಪಾಗಿರ್ತಕ್ಕಂತಹ ಒಂದು ಸೌಂಡನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಆದರೆ ಈಗ ಆ ಗಿಡ ಮರಗಳಿಲ್ಲ ಅಂದರೆ ಅಲ್ಲಿ ಎಲೆಗಳೂ ಇಲ್ಲ, ಗಾಳಿ ಬೀಸ್ತಕ್ಕಂಥದ್ದಕ್ಕೆ ಸೌಂಡ್ ಇಲ್ಲ, ಮತ್ತು ಆ ಗಿಡ ಮರಗಳ ಮೇಲೆ ಪಕ್ಷಿಗಳು ಕೂಡ ಇಲ್ಲ, ಅವುಗಳ ಹಾಡನ್ನು ಹೇಳೋದಿಲ್ಲ. ಹಾಗಾಗಿ ಅದೊಂದು ತುಂಬ ಸೈಲೆಂಟ್ ಆಗಿರೋ ಏರಿಯಾ ಆಗಿ ಚೇಂಜ್ ಆಗಿಬಿಟ್ಟಿದೆ. ದ ಪೋಯೆಟ್ ಕಾಂಟ್ರಾಸ್ಟ್ಸ್ ಅಂದರೆ ಆ ಭಿನ್ನತೆಗಳನ್ನು ಗುರುತಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಿಸ್ ಹ್ಯಾಪಿ ಮೆಮೊರೀಸ್ ಅಂದರೆ ಹಿಂದೆ ಏನು ಭೇಟಿ ಕೊಟ್ಟಾಗ ಅವರು ಸಂತೋಷವನ್ನು ಅನುಭವಿಸಿದ್ರೋ ಅದನ್ನು ಈಗಿನ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆಫ್ ರೆಸ್ಟಿಂಗ್ ಬಿನೀತ್, ಆ ಒಂದು ಗಿಡ ಮರಗಳ ಪಾಪ್ಯುಲರ್ ಟ್ರೀ ಮರದ ನೆರಳಿನಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು, ರೆಸ್ಟ್ ಮಾಡ್ತಾಯಿದ್ರು. ದ ವಿಸ್ಪರಿಂಗ್ ಲೀವ್ಸ್, ವಿಸ್ಪರ್ ಅಂದರೆ ಗುನುಗುಡೋದು ಅಂತೇಳಿ, ಅಂದರೆ ಆ ಎಲೆಗಳು ಏನು ಅಳಗಾಡ್ತಾ ಇದ್ವೋ, ಒಂದಕ್ಕೊಂದು ಟಚ್ ಆಗ್ತಾ ಇದ್ವೋ, ಆಗ ತುಂಬ ಇಂಪಾಗಿರ್ತಕ್ಕಂಥ ಒಂದು ಸೌಂಡನ್ನು ಅವರು ಕೇಳಿಸ್ಕೊಳ್ತಾ ಇದ್ರು. ಆ ಒಂದು ಬೀಸ್ತಕ್ಕಂತಹ ಗಾಳಿ ಒಂದು ವಿಸ್ಪರಿಂಗನ್ನು ಮಾಡ್ತಕ್ಕಂಥದ್ದನ್ನು ಅವರು ಇಲ್ಲಿ ನೆನೀತಾ ಇದ್ದಾರೆ. ವಿತ್ ದ ಸ್ಟಾರ್ಕ್ ಎಂಪ್ಟಿನೆಸ್ ಹಿ ನೌ ಫೇಸಸ್. ಬಟ್ ಈಗ ಏನಾಗ್ಬಿಟ್ಟಿದೆ, ಎಂಪ್ಟಿನೆಸ್, ಅಲ್ಲೆಲ್ಲ ಎಂಪ್ಟಿನೆಸ್, ಖಾಲಿ, ಆ ಗಿಡ ಮರಗಳಿಲ್ಲ ಅಂತಕ್ಕಂಥದ್ದು. ರಿಯಲೈಸಿಂಗ್ ದ್ಯಾಟ್ 12 years ಹ್ಯಾವ್ ಸ್ವಿಫ್ಟ್ಲಿ ಪಾಸ್ಟ್. ಎಸ್ ನೋಡಿ, ಸುಮಾರು 12 ವರ್ಷಗಳ ನಂತರದಲ್ಲಿ ಅವರು ಈಗ ಅದೇ ಒಂದು ಪ್ಲೇಸ್ಗೆ ಬಂದಿದ್ದಾರೆ. ಸ್ವಿಫ್ಟ್ಲಿ ಅಂದರೆ ಎಷ್ಟೊಂದು ವೇಗವಾಗಿ 12 ವರ್ಷಗಳು ಕಳೆದು ಬಿಟ್ಟಿದ್ದಾವಲ್ಲ, ಎಷ್ಟೊಂದು ಬದಲಾಗಿಬಿಟ್ಟಿದೆ ನನ್ನ ಒಂದು ಸುತ್ತಮುತ್ತಲಿನ ವಾತಾವರಣ, ಈ ಒಂದು ಗಿಡ ಮರಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರಲ್ಲ ಅಂತಕ್ಕಂತಹ ಒಂದು ದುಃಖ ನಮ್ಮ ಪೋಯೆಟಲ್ಲಿ ಆವರಿಸಿಕೊಳ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ದ ಪೋಯೆಟ್ ರಿಫ್ಲೆಕ್ಟ್ಸ್ ಆನ್ ಹೌ ನೇಚರ್ಸ್ ಡಿಸ್ಟ್ರಕ್ಷನ್ ಅಂದರೆ
ನಾಶ ಅಂತಕ್ಕಂಥದ್ದು, ಸರ್ವನಾಶ ಅಂತಲೇ ಅರ್ಥ ಮಾಡ್ಕೋಬೋದು. ಡಿಸ್ಟ್ರಕ್ಷನ್ ಮಿರರ್ಸ್ ಹ್ಯೂಮನ್ ಮಾರ್ಟಾಲಿಟಿ. ಎಸ್, ಈ ಒಂದು ಪ್ರಕೃತಿಯನ್ನೇ ನಾಶ ಮಾಡಿರುವ ಮನುಷ್ಯ ಅವನೇನು ಶಾಶ್ವತ ಅಲ್ಲ, ಅವನಿಗೂ ಕೂಡ ಸಾವು ಅಂತಕ್ಕಂಥದ್ದು ಬರುತ್ತೆ. ಮಾರ್ಟಾಲಿಟಿ ಅಂದರೆ ಇಲ್ಲಿ ನಾವು ಮರಣ ಅಂತ ಅರ್ಥ ಮಾಡ್ಕೋಬೋದು. ಮನುಷ್ಯನು ಕೂಡ ಈ ಒಂದು ಭೂಮಿಯನ್ನು ಬಿಟ್ಟು ಹೊರಟು ಹೋಗಲೇಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾನೆ. ವೈಲ್ ನ್ಯೂ ಟ್ರೀಸ್ ಮೇ ಇವೆಂಚುವಲಿ ಗ್ರೋ. ಎಸ್, ನೋಡಿ, ಈಗ ಗಿಡ ಮರವನ್ನು ಏನು ಕಟ್ ಮಾಡಿದಾರೋ ಅದು ಶಾಶ್ವತ ಅಲ್ಲ, ಮತ್ತೆ ಗಿಡ ಮರಗಳು ಬೆಳಿತವೆ. ಹಿಸ್ ಓನ್ ಲೈಫ್ ಈಸ್ ಟೂ ಶಾರ್ಟ್. ಆದರೆ ಮನುಷ್ಯನ ಜೀವನ ಅಂತಕ್ಕಂಥದ್ದು ತುಂಬ ಶಾರ್ಟ್ ಆಗಿದೆ. ಈಗ ಒಂದು ಗಿಡ ಮರವಾಗಿ ಬೆಳಿಲಿಕ್ಕೆ ಅನೇಕ ವರ್ಷಗಳನ್ನು, 50-100 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಬಹುದು. ಆದರೆ ಮನುಷ್ಯನಾದವನಿಗೆ ಆ ಒಂದು ಗಿಡ ಮರ ಬೆಳೆದು ಮತ್ತೆ ದೊಡ್ಡದಾಗಿರ್ತಕ್ಕಂಥದ್ದನ್ನು ನೋಡೋ ಅವಕಾಶ ಸಿಗೋದಿಲ್ಲ. ಯಾಕೆಂದರೆ ಅವನ ಒಂದು ಆಯಸ್ಸು ಅಷ್ಟೊಂದು ದೀರ್ಘ ಇಲ್ಲ. ಹಿಸ್ ಓನ್ ಲೈಫ್ ಈಸ್ ಟೂ ಶಾರ್ಟ್ ಟು ವಿಟ್ನೆಸ್ ದೇರ್ ರಿನ್ಯೂವಲ್. ಎಸ್, ನೋಡಿ, ಒಂದು ವೇಳೆ ಗಿಡವನ್ನು ಕಟ್ ಮಾಡಿದರೆ ಅದರ ಬೊಡ್ಡೆಯನ್ನು ಏನಾದರೂ ಬಿಟ್ಟರೆ ಅದು ಮತ್ತೆ ಚಿಗುರು ಒಡೆದು ಇನ್ನೊಂದು 50-60 ವರ್ಷದ ಆಚೆ ಮತ್ತೆ ತನ್ನ ಒಂದು ಮೊದಲಿಗೆ ಎಷ್ಟಿತ್ತು ಅಷ್ಟು ಸೈಜಲ್ಲಿ ಬೃಹದಾಕಾರವಾಗಿ ಬೆಳೀತಕ್ಕಂತಹ ಚಾನ್ಸ್ ಇದೆ. ಬಟ್ ನಾವು ಅಷ್ಟು ವರ್ಷ ಕಾಲ ಬದುಕಿರೋದಿಲ್ಲ. ದ ಪೋಯಮ್ ಸರ್ವ್ಸ್ ಆಸ್ ಬೋತ್ ಆ್ಯನ್ ಎಲಿಜಿ ಫಾರ್ ಲಾಸ್ಟ್ ಬ್ಯೂಟಿ. ಎಲಿಜಿ ಅಂದರೆ ಸತ್ತು ಹೋದವರ ಬಗ್ಗೆ ಕವನಗಳನ್ನು ಏನು ಹೇಳ್ತಾರೋ ಅವುಗಳನ್ನು ಎಲಿಜಿ ಅಂತ ಕರೀತೇವೆ ನಾವು. ಯಾರನ್ನಾದರೂ ಕಳ್ಕೊಂಡಾಗ ಪೋಯೆಟ್ಸ್ ಅವರ ಒಂದು ನೆನಪಿನೊಂದಿಗೆ ಪೋಯಮ್ಗಳನ್ನು ಬರಿತಾ ಇದ್ರು. ಸೊ ಅವುಗಳನ್ನೇ ಎಲಿಜಿ ಅಂತೇವೆ. ಇಲ್ಲಿ ಯಾರನ್ನ ಕಳ್ಕೊಂಡಿರ್ತಕ್ಕಂಥದ್ದು? ಬ್ಯೂಟಿ ಅಂದರೆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಇಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇವೆ. ಅದನ್ನು ಕುರಿತು ನಮ್ಮ ಪೋಯಿಟ್ ಇಲ್ಲಿ ಒಂದು ಎಲಿಜಿ ದುಃಖದ ಪದ್ಯವನ್ನು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎ ವಾರ್ನಿಂಗ್ ಟು ಚೆರಿಸ್. ಎಸ್, ಚೆರಿಶ್ ಅಂದರೆ ಕೇರ್ ಮಾಡೋದು ಅಂತೇಳಿ. ಅಂದರೆ ಈ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಕೇರ್ ಮಾಡಬೇಕು, ಕಾಳಜಿಯನ್ನು ಮಾಡಬೇಕು. ಅಂದರೆ ಈ ಒಂದು ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಮೆಸೇಜನ್ನು ಪೋಯಿಟ್ ಇಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರೊಟೆಕ್ಟ್ ನೇಚರ್, ಅದರ ಜೊತೆಗೆ ರಕ್ಷಣೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ವೈಲ್ ವಿ ಸ್ಟಿಲ್ ಕ್ಯಾನ್, ನಮ್ಮ ಕಡೆಯಿಂದ ಸಾಧ್ಯ ಆಗಿರುವಷ್ಟು ಮಟ್ಟಿಗೆ ಈ ಪ್ರಕೃತಿಯ ಸಂರಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋ ಮೆಸೇಜನ್ನು ಕೂಡ ಪೋಯಿಟ್ ಇಲ್ಲಿ ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಇದರ ಒಂದು ಸಿಂಪಲ್ ಸಮರಿಯನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ದ ಪೋಯಿಟ್ ಲವ್ಡ್ ರೆಸ್ಟಿಂಗ್ ಅಂಡರ್ ಟಾಲ್ ಪಾಪ್ಯುಲರ್ ಟ್ರೀಸ್ ದಟ್ ಗೇವ್ ಕೂಲ್ ಶೇಡ್. ಎಸ್, ನಮ್ಮ ಪೋಯಿಟ್ಗೆ ಈ ಒಂದು ಪಾಪ್ಯುಲರ್ ಟ್ರೀಗಳೇನಿದ್ವೋ ಅವುಗಳ ಶೇಡಲ್ಲಿ, ನೆರಳಿನಲ್ಲಿ ಕೂತ್ಕೊಂಡು ಸಮಯವನ್ನು ಕಳೆಯೋದು ಅಂದರೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವರ ಬಾಲ್ಯದ ದಿನಗಳಲ್ಲಿ. ನೌ ದ ಟ್ರೀಸ್ ಹ್ಯಾವ್ ಬೀನ್ ಕಟ್ ಡೌನ್. ಬಟ್ ಈಗೇನಾಗಿದೆ ಪರಿಸ್ಥಿತಿ? ಅವರೇನು ರೆಸ್ಟ್ ಮಾಡಿದ್ರು ಆ ಎಲ್ಲ ಮರಗಳನ್ನು ಈಗ ಕಟ್ ಮಾಡಲಾಗಿದೆ. ಲೀವಿಂಗ್ ದ ಎಂಪ್ಟಿ ಫೀಲ್ಡ್ ಬೇರ್. ಎಸ್, ಬೇರ್ ಅಂದರೆ ಹೇಳಿದ್ದೇನೆ, ಬರಡಾಗಿರ್ತಕ್ಕಂಥದ್ದು. ಈಗ ಖಾಲಿ ಆಗಿರ್ತಕ್ಕಂತಹ ಜಾಗ ನೋಡಿ ಅವ್ರಿಗೆ ತುಂಬಾ ದುಃಖ ಆಗ್ತಾ ಇದೆ. ದ ವಿಂಡ್ ನೋ ಲಾಂಗರ್ ವಿಸ್ಪರ್ಸ್ ಥ್ರೂ ದೇರ್ ಲೀವ್ಸ್. ಎಸ್, ವಿಂಡ್ ಅಂದರೆ ಗಾಳಿ ಅಂತೇಳಿ ಮೊದಲಿಗೆ ಹೇಳಿದ್ದೇವೆ. ಆ ಗಾಳಿ ಈಗ ಅಲ್ಲಿ ಬೀಸ್ತಾ ಇಲ್ಲ. ಆ ಎಲೆಗಳು ಅಳಗಾಡ್ತಕ್ಕಂತಹ ಸೌಂಡಲ್ಲಿ ಕೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದ ರಿವರ್ ನಿಯರ್ ಬೈ ಡಸಂಟ್ ರಿಫ್ಲೆಕ್ಟ್ ದೇರ್ ಬ್ರಾಂಚಸ್ ಎನಿಮೋರ್. ಎಸ್, ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಆ ಒಂದು ಪಾಪ್ಯುಲರ್ ಟ್ರೀಗಳ ಒಂದು ರಿಫ್ಲೆಕ್ಷನನ್ನು ನಾವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಹೋಗ್ತೇವೆ. ಅಂದರೆ ತುಂಬ ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಬ್ರಾಂಚಸ್ಗಳು ಆ ಒಂದು ರಿವರಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದ್ವು. ಈಗ ಈ ಮೇಲೆ ಬೆಳೆದಿರ್ತಕ್ಕಂತಹ ಗಿಡಗಳೇ ಇಲ್ಲ ಅಂದರೆ ಯಾವ ರೀತಿ ಆ ಒಂದು ನೆರಳು ಬೀಳಲಿಕ್ಕೆ ಸಾಧ್ಯ? ಯಾವ ರೀತಿ ಆ ಒಂದು ಶೇಡಿಂಗ್ ಆ ಒಂದು ವಾಟರ್ಲಿ ಕಾಣಲಿಕ್ಕೆ ಸಾಧ್ಯ? ಆ ಎಲ್ಲ ಬ್ಯೂಟಿ ಕೂಡ ಈಗ ಕಳೆದು ಹೋಗಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಂಚಸ್ ಅಂದರೆ ರೆಂಬೆ ಕೊಂಬೆಗಳು ಅಂತೇಳಿ ವಿದ್ಯಾರ್ಥಿಗಳೇ. ಸೊ ಆ ಗಿಡದ ಒಂದು ಬ್ರಾಂಚಸ್, ರೆಂಬೆಗಳು, ಕೊಂಬೆಗಳೇನಿದಾವೋ ಆ ನೀರಲ್ಲಿ, ವಾಟರಲ್ಲಿ ಕಾಣಿಸ್ತಾ ಇಲ್ಲ. 12 years have passed since he first enjoyed this peaceful spot. ಎಸ್, ಸುಮಾರು 12 ವರ್ಷಗಳೇ ಕಳೆದು ಹೋಗಿಬಿಟ್ಟಿದ್ದಾವೆ. ಅಂದರೆ ಇವರು ಫಸ್ಟ್ ಈ ಒಂದು ಪ್ಲೇಸ್ಗೆ ಬಂದಾಗ ಸುಮಾರು 12 ವರ್ಷ ಆಗಿದ್ವು. ಈಗ ಮತ್ತೆ ಅದೇ ಪ್ಲೇಸ್ಗೆ ಅವರು 12 ವರ್ಷದ ನಂತರದಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಚಿತ್ರದಲ್ಲಿ ಗಮನಿಸಿ, ಸುಮಾರು 12 ವರ್ಷದಲ್ಲಿದ್ದಾಗ ಅವರು ವಿಸಿಟ್ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ನೇಚರನ್ನು ಅವರು ಗಮನಿಸ್ತಾ ಇದ್ದಾರೆ. ಅದೇ ಸುಮಾರು 12 ವರ್ಷದ ನಂತರ ಬಂದಾಗ ಅಲ್ಲಿ ಅವರಿಗೆ ಕಾಣತಕ್ಕಂಥದ್ದು ಗಿಡ ಮರಗಳನ್ನು ಕಟ್ಟು ಮಾಡಿ ಉಳಿದಿರತಕ್ಕಂತಹ ಆ ಒಂದು ಗಿಡದ ಟ್ರಂಕ್ಸ್ಗಳು ಮಾತ್ರ. ಟುಡೇ ಹಿ ಸಿಟ್ಸ್ ಆನ್ ಎ ಟ್ರೀ ಸ್ಟಂಪ್. ಎಸ್, ಟ್ರೀ ಸ್ಟಂಪ್ ಅಂದರೆ ಇಲ್ಲಿ ಗಮನಿಸ್ತಿರಲ್ವ ವಿದ್ಯಾರ್ಥಿಗಳ ಚಿತ್ರದಲ್ಲಿ, ಅಂದರೆ ಆ ಒಂದು ಗಿಡವನ್ನು ಕಟ್ ಮಾಡಿ ಕೆಳಗಡೆ ಉಳಿದಿರತಕ್ಕಂತಹ ಒಂದು ಪಾರ್ಟ್ ಏನಿದೆನೋ ಅದನ್ನು ನಾವು ಸ್ಟಂಪ್ ಅಂತ ಕರಿತಾ ಇದ್ದಾವೆ. ಇವತ್ತು ಬಂದು ಅವರು ಆ ಒಂದು ಸ್ಟಂಪ್ ಮೇಲೆ ಕೂತ್ಕೊಳ್ತಾ ಇದ್ದಾರೆ. ಹಿಂದೆ ನೆರಳಿನಲ್ಲಿ ಕೂತ್ಕೊಂಡಿದ್ರು, ಆ ಒಂದು ಗಿಡ ಮರದ ಒಂದು ನೆರಳಿನಲ್ಲಿ ಕೂತ್ಕೊಂಡಿರ್ತಾರೆ. ಪಕ್ಷಿಗಳ ಸೌಂಡನ್ನು ಕೇಳಿರ್ತಾರೆ, ಆ ಎಲೆಗಳು ವಿಸ್ಪರಿಂಗ್ ಮಾಡ್ತಕ್ಕಂಥದ್ದನ್ನು ಕೇಳಿರ್ತಾರೆ. ಆದರೆ ಇವತ್ತು ಅವರು ಬಂದು ಈ ಒಂದು ಸ್ಟಂಪ್ ಮೇಲೆ ಕೂತ್ಕೊಳ್ತಾ ಇದ್ದಾರೆ. ವೇರ್ ಲಶ್ ಟ್ರೀಸ್ ಒನ್ಸ್ ಸ್ಟುಡ್. ತುಂಬ ಸುಂದರವಾಗಿರ್ತಕ್ಕಂತಹ ಹಚ್ಚ ಹಸುರಾಗಿರ್ತಕ್ಕಂತಹ
ಏನೋ ಒಂದು ಅರಣ್ಯ ಫಾರೆಸ್ಟ್ ಇರುತ್ತೋ ಅಲ್ಲಿ ಅವತ್ತು ಕೂತ್ಕೊಂಡಿದ್ರು. ಬಟ್ ಇವತ್ತು ಆ ಒಂದು ಬರಡಾಗಿರ್ತಕ್ಕಂತಹ ಸ್ಥಳದಲ್ಲಿ ಅವರಿದ್ದಾರೆ. ದ ಬ್ಲ್ಯಾಕ್ ಬರ್ಡ್ ದಟ್ ಯೂಸ್ ಟು ಸಿಂಗ್ ಹಿಯರ್ ಹ್ಯಾಸ್ ಫ್ಲೋನ್ ಅವೇ. ಎಸ್, ನಾವು ಕೋಗಿಲೆ ಯಾವ ರೀತಿ ಬ್ಲ್ಯಾಕ್ ಬರ್ಡ್ ಆಗಿದ್ದೇನೋ ಎಷ್ಟೊಂದು ಸುಂದರವಾಗಿ ಇಂಪಾಗಿ ಹಾಡನ್ನು ಹೇಳುತ್ತೋ ಹಾಗೆ ಯುರೋಪಿಯನ್ ಕಂಟ್ರಿಗಳಲ್ಲೂ ಕೂಡ ಅನೇಕ ಪಕ್ಷಿಗಳಿದ್ದಾವೆ. ಅವುಗಳು ಕೂಡ ಗಿಡ ಮರಗಳಲ್ಲಿ ಮನೆಗಳನ್ನು ಕಟ್ಟಿ ಅಂದರೆ ಗೂಡನ್ನು ಕಟ್ಟಿಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಹಾಡನ್ನು ಹೇಳ್ತಾ ಹೋಗ್ತವೆ. ಇವತ್ತು ದ ಬ್ಲ್ಯಾಕ್ ಬರ್ಡ್, ಆ ಒಂದು ಬ್ಲ್ಯಾಕ್ ಬರ್ಡ್ ಏನಿದೆನೋ ಇಲ್ಲ, ಅದು ಫ್ಲೋನ್ ಅವೇ, ಅಲ್ಲಿಂದ ಹಾರಿ ದೂರ ಹೊರಟು ಹೋಗಿಬಿಟ್ಟಿದೆ. ಅಲ್ಲೇನು ಕೆಲಸ ಈಗ ಅದಕ್ಕೆ? ಗಿಡ ಮರಗಳೇ ಇಲ್ಲ ಅಂದರೆ ಅದಕ್ಕೆ ಮನೆಯನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದರೂ ಹೇಗೆ? ಅದು ಎಲ್ಲಿ ಕೂತ್ಕೋಬೇಕು? ಸೊ ಅದರ ವಾಸಸ್ಥಾನವೂ ಇಲ್ಲ, ಅದರ ಒಂದು ಬ್ಯೂಟಿಫುಲ್ ಮೆಲೋಡಿಯಸ್ ಸಾಂಗ್ ಕೂಡ ಅಲ್ಲಿ ಇಲ್ಲ. ವಿತೌಟ್ ದ ಟ್ರೀಸ್ ದ ಬರ್ಡ್ ಲಾಸ್ಟ್ ಇಟ್ಸ್ ಹೋಮ್. ಎಸ್, ತನ್ನ ಮನೆಯನ್ನು ಕಳೆದುಕೊಂಡಿದೆ. ಮರಗಳೇ ಇಲ್ಲ ಅಂದರೆ ಅದಕ್ಕೆ ಮನೆ ಎಲ್ಲಿಂದ ಬರುತ್ತಲ್ವಾ? ಆ್ಯಂಡ್ ಇಟ್ಸ್ ಸಾಂಗ್ ವಾಸ್ ಗಾನ್. ಎಸ್, ಅದಿಲ್ಲ ಅಂದರೆ ಅದರ ಸಾಂಗು ಕೂಡ ಅಲ್ಲಿ ಇಲ್ಲ. ಆ ಒಂದು ಬ್ಯೂಟಿ ಎಲ್ಲವನ್ನು ಕೂಡ ಸುತ್ತಮುತ್ತಲಿನ ಪರಿಸರ ಕಳೆದುಕೊಂಡು ಬಿಟ್ಟಿದೆ. ದ ಪೋಯೆಟ್ ರಿಯಲೈಸಸ್ ಹೌ ಕ್ವಿಕ್ಲಿ ಟೈಮ್ ಈಸ್ ಪಾಸಿಂಗ್. ಎಷ್ಟೊಂದು ವೇಗದಲ್ಲಿ ಸಮಯ ಕಳೆದು ಹೋಗ್ತಾ ಇದೆಯಲ್ಲ. ಮೊನ್ನೆ ತಾನೇ ನಾನು ಈ ಪ್ಲೇಸ್ಗೆ ಬಂದಿದ್ದೇನೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತು, ಪಕ್ಷಿಗಳಿದ್ವು, ಇವತ್ತು ಯಾವುದೂ ಇಲ್ವಲ್ಲ, ಎಷ್ಟೊಂದು ಬೇಗ ಸಮಯ ಕಳೆದು ಬಿಡ್ತು ಅಂತಕ್ಕಂತಹ ಒಂದು ಪ್ರಶ್ನೆ, ಅಚ್ಚರಿ ನಮ್ಮ ಪೋಯೆಟ್ ಮನಸ್ಸಲ್ಲಿ ಮೂಡುತ್ತೆ. ಹಿ ನೋಸ್ ಹಿ ವಿಲ್ ಇವೆಂಚುವಲಿ ಡೈ. ಎಸ್, ಅರ್ಥ ಮಾಡ್ಕೊಳ್ತಾರೆ ನಮ್ಮ ಪೋಯೆಟ್, ನಾನೇನು ಇಲ್ಲಿ ಶಾಶ್ವತ ಅಲ್ಲ, ಸಮಯ ಕಳೀತಾ ಇದೆ, ನನಗೆ ಆಯಾಸ ಆಗ್ತಾ ಇದೆ, ಕೆಲವೇ ವರ್ಷಗಳ ನಂತರದಲ್ಲಿ ನಾನು ಸತ್ತು ಹೋಗಿಬಿಡ್ತೇನೆ. ಜಸ್ಟ್ ಲೈಕ್ ದ ಫಾಲನ್ ಟ್ರೀಸ್. ಎಸ್, ನಾವೇನು ಮನುಷ್ಯರು ಗಿಡ ಮರಗಳನ್ನು ಕಟ್ ಮಾಡಿದ್ದೇವೋ, ಅವುಗಳ ನಾಶಕ್ಕೆ ಕಾರಣ ಆಗ್ತಾ ಇದ್ದೇವೋ, ನಾವ್ಯಾರು ಕೂಡ ಇಲ್ಲಿ ಶಾಶ್ವತ ಅಲ್ಲ, ನಾನು ಕೂಡ ಇಲ್ಲಿಂದ ಹೊರಟು ಹೋಗ್ತೇನೆ. ಆ ಒಂದು ಮರದ ಎಲೆಗಳು ಯಾವ ರೀತಿ ಉದುರು ಹೋಗಿದಾವೋ ಹಾಗೆ ನಮ್ಮ ಜೀವನವೂ ಕೂಡ ಒಂದಲ್ಲ ಒಂದು ದಿನ ಉದುರು ಹೋಗುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಿ ಇಮ್ಯಾಜಿನ್ಸ್ ಹಿಸ್ ಫ್ಯೂಚರ್ ಗ್ರೇವ್ ವಿತ್ ಗ್ರಾಸ್ ಆ್ಯಂಡ್ ಎ ಟಾಮ್ ಸ್ಟೋನ್. ಎಸ್, ನೋಡಿ, ಇಮ್ಯಾಜಿನೇಷನ್ ಅಂದರೆ ಅವರು ಊಹೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನನ್ನು ಊಹೆ ಮಾಡ್ಕೊಳ್ತಾ ಇದ್ದಾರೆ? ತಮ್ಮ ಭವಿಷ್ಯವನ್ನು. ಫ್ಯೂಚರ್ ಗ್ರೇವ್ ಅಂದರೆ ತಾವು ಸತ್ತ ನಂತರದಲ್ಲಿ ಇವರನ್ನೇನು ಹೂಳ್ತಾರಲ್ವ ಆ ಜಾಗವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವಿತ್ ಗ್ರಾಸ್ ಅಂದರೆ ಇವರು ಸತ್ತ ನಂತರ ಇವರನ್ನು ಹೂಳ್ತಾರೆ. ಆ ಒಂದು ಸಮಾಧಿಯ ಮೇಲೆ ಅನೇಕ ದಿನಗಳು ಕಳೆದ ಮೇಲೆ ಅಲ್ಲಿ ಗ್ರಾಸ್ ಅಂದರೆ ಹುಲ್ಲು ಅಂತಕ್ಕಂಥದ್ದು, ಹಸಿರು ಅಂತಕ್ಕಂಥದ್ದು ಬೆಳೆಯುತ್ತೆ. ಆ್ಯಂಡ್ ಎ ಟಾಮ್ ಸ್ಟೋನ್. ಎಸ್, ಆ ಒಂದು ಸತ್ತ ಒಂದು ಗ್ರೇವ್ ಏನಿರುತ್ತೋ, ಇವರನ್ನು ಹೂತಾಕಿರ್ತಾರೋ ಆ ಒಂದು ಪ್ಲೇಸಲ್ಲಿ ಇವರಿಗೆ ಒಂದು ಟಾಮ್ ಸ್ಟೋನ್ ಅಂದರೆ ಒಂದು ಗೋರಿ ಕಲ್ಲನ್ನು ನೆಡ್ತಾರೆ. ಈ ರೀತಿಯ ಒಂದು ನೆನಪನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಟ್ರೀಸ್ ಮೈಟ್ ಗ್ರೋ ಸಮ್ ಡೇ. ಎಸ್, ಹೊಸ ಮರ ಗಿಡಗಳು ಮತ್ತೆ ಬೆಳೀತವೆ. ಬಟ್ ಹಿ ವೋಂಟ್ ಲಿವ್ ಟು ಸಿ ದೆಮ್. ಎಸ್, ಅಲ್ಲಿವರೆಗೂ ಈಗ ನೋಡಿ, ಈಗ ನಮಗೆ ಒಂದು 30, 40, 50 ವರ್ಷ ಆಗಿದ್ದಾವೆ ಅಂದರೆ ನಾವು ಏನಾದರೂ ಒಂದು ಗಿಡವನ್ನು ಬೆಳೆಸಿದರೆ ಅದು ಮತ್ತೆ ಮರವಾಗಿ ಬೆಳೀಲಿಕ್ಕೆ ಸುಮಾರು ಒಂದು 50, 60 ವರ್ಷ ಆಗಬಹುದೇನೋ, ದೊಡ್ಡದಾಗಿ ಬೆಳೀಲಿಕ್ಕೆ, ಹೆಮ್ಮರವಾಗಿ ಬೆಳೀಲಿಕ್ಕೆ. ಬಟ್ ಅಷ್ಟು ವರ್ಷಗಳ ಕಾಲ ನಾವು ಬದುಕಿರ್ತೀವೋ ಇಲ್ವೋ ಅದು ಡೌಟ್, ಸಾಧ್ಯವೂ ಇಲ್ಲ ಅಂತಲೇ ಹೇಳಬಹುದು. ದ ಪೋಯಮ್ ಮೇಕ್ಸ್ ಹಿಮ್ ಥಿಂಕ್ ಅಬೌಟ್ ಹೌ ಹ್ಯೂಮನ್ ಜಾಯ್ಸ್ ಡೋಂಟ್ ಲಾಸ್ಟ್. ಎಸ್, ನಾವು ಎಷ್ಟೊಂದು ಸಂತಸವನ್ನು ಪಡ್ತಾ ಇರ್ತೇವೋ ಮನುಷ್ಯರು, ಮತ್ತು ಅನೇಕ ಸಮಯ ಕಳೆದ ಹಾಗೆ ನಮಗೆ ದುಃಖವೂ ಕೂಡ ಆವರಿಸುತ್ತೆ. ನಮ್ಮ ಸಂತೋಷ ಅಂತಕ್ಕಂಥದ್ದು, ಜಾಯ್ ಅಂದರೆ ಸಂತೋಷದ ದಿನಗಳು ಅಂತ ಅರ್ಥ ಮಾಡ್ಕೋಬೋದು. ಅವು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಅಂದರೆ ಹಿಂದೆ ಏನು ಬ್ಯೂಟಿಫುಲ್ ಆಗಿರೋ ನೇಚರ್ ಇತ್ತೋ ಇವತ್ತು ಅದು ನಾಶವಾಗಿ ಹೋಗಿದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಅನೇಕ ಸಂತೋಷದ ಕ್ಷಣಗಳಿರಬಹುದು, ಆನಂದ ಇರಬಹುದು, ಅವು ಕೂಡ ಶಾಶ್ವತ ಅಲ್ಲ. ಯಾವ ರೀತಿ ಗಿಡ ಮರಗಳು ನಾಶವಾಗಿ ಹೋಗಿದವೋ ಹಾಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸಂತೋಷವೂ ಕೂಡ ಯಾವುದೋ ಒಂದು ಕಾರಣದಿಂದ ದೂರ ಆಗಬಹುದು ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಈವನ್ ಟ್ರೀಸ್ ಲಿವ್ ಲಾಂಗರ್ ದ್ಯಾನ್ ಹ್ಯೂಮನ್ ಹ್ಯಾಪಿನೆಸ್. ಎಸ್, ನೋಡಿ, ಮರ ಗಿಡಗಳ ಅವುಗಳ ಸೌಂದರ್ಯ ಏನಿದೆನೋ ಅಷ್ಟು ಬೇಗ ಹಾಳಾಗೋದಿಲ್ಲ. ಅದನ್ನು ಮನುಷ್ಯನೇ ಹಾಳು ಮಾಡಬೇಕು ಬಿಟ್ಟರೆ ತನ್ನ ಪಾಡಿಗೆ ತಾನು ಅದು ಹಾಳಾಗೋದಿಲ್ಲ. ಬಟ್ ಮನುಷ್ಯರ ಸ್ಥಿತಿ ಹೀಗಲ್ಲ. ಅನೇಕ ಕಾರಣಗಳಿಂದ ನಮಗೆ ದುಃಖಗಳು ಆವರಿಸ್ಕೊಳ್ತವೆ. ಸೊ ಈವನ್ ಟ್ರೀಸ್ ಲಿವ್ ಲಾಂಗರ್, ಮನುಷ್ಯನಿಗಿಂತ ಹೆಚ್ಚಿನ ಒಂದು ಆಯಸ್ಸನ್ನು ಈ ಗಿಡ ಮರಗಳು ಹೊಂದಿದ್ದಾವೆ. ದ್ಯಾನ್ ಹ್ಯೂಮನ್ ಹ್ಯಾಪಿನೆಸ್. ನೇಚರ್ಸ್ ಬ್ಯೂಟಿ ಫೇಡ್ಸ್. ಎಸ್, ಪ್ರಕೃತಿಯ ಸೌಂದರ್ಯ ಫೇಡ್, ಮಾಸಿ ಹೋಗಬಹುದು. ಜಸ್ಟ್ ಲೈಕ್ ಪೀಪಲ್ ಡು. ಯಾವ ರೀತಿ ಮನುಷ್ಯನ ಸಂತೋಷವು ಹಾಳಾಗಿ ಹೋಗುತ್ತೋ ಅಥವಾ ಅವನ ಒಂದು ಆಯಸ್ಸು ಮುಗಿದು ಹೋಗುತ್ತೋ ಹಾಗೆ ಪ್ರಕೃತಿಯು ತನ್ನ ಒಂದು ಬ್ಯೂಟಿಯನ್ನು ಕಳೆದುಕೊಳ್ತಕ್ಕಂತಹ ಚಾನ್ಸಸ್ ಇದೆ. ದ ಪಾಪ್ಯುಲರ್ ಫೀಲ್ಡ್ ಶೋಸ್ ಹೌ ಎವ್ರಿಥಿಂಗ್ ಚೇಂಜಸ್ ವಿತ್ ಟೈಮ್. ಎಸ್, ಅವರು ಒಂದು ಎಕ್ಸಾಂಪಲನ್ನೇ ಅಂದರೆ ತಮ್ಮ ಒಂದು ಲೈಫ್ ಇನ್ಸಿಡೆಂಟನ್ನೇ ಹೇಳ್ತಾ ಇದ್ದಾರೆ. ಸುಮಾರು 12 ವರ್ಷಗಳ ಹಿಂದೆ ಚಿತ್ರದಲ್ಲಿ ಗಮನಿಸಬಹುದು, ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ನೇಚರಲ್ಲಿ ಕಾಣಿಸ್ತಾ ಇತ್ತು. ಎಲ್ಲ ಕಡೆಯೂ ಕೂಡ ಆ ಒಂದು ಪಾಪ್ಯುಲರ್ ಟ್ರೀಗಳು ಬೆಳೆದು ನಿಂತಿದ್ವು. ಬಟ್ ಇವತ್ತು ಅಂದರೆ 12 ವರ್ಷಗಳ ನಂತರ ಅವೆಲ್ಲವೂ ಕೂಡ ಇವತ್ತು ನಾಶವಾಗಿ ಹೋಗಿದ್ದಾವೆ. ಮನುಷ್ಯನು ಅವೆಲ್ಲವನ್ನು ನಾಶಪಡಿಸಿಬಿಟ್ಟಿದ್ದಾನೆ. ವಾಟ್ ವಿ ಲವ್ ಟುಡೇ ಮೈಟ್ ಬಿ ಗಾನ್ ಟುಮಾರೋ. ಎಸ್, ನಾವು ಇವತ್ತು ಏನನ್ನು ಪ್ರೀತಿಸ್ತೇವೋ ನಾಳೆ ಅಂದರೆ ಮುಂದಿನ ಭವಿಷ್ಯತ್ತಿನಲ್ಲಿ ಅದು ಇರುತ್ತೋ ಇಲ್ವೋ ಅನ್ನಲಿಕ್ಕೆ ಗ್ಯಾರಂಟಿ ಇಲ್ಲ. ಅಂದರೆ
ನಾವು ಏನನ್ನ ಲೈಫಲ್ಲಿ ಹೊಂದಿರ್ತೀವೋ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ನಮ್ಮ ಜೊತೆನೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಅದು ನಮ್ಮಿಂದ ದೂರ ಆಗಬಹುದು ಅನ್ನೋದನ್ನು ಕೂಡ ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಹ್ಯೂಮನ್ ಲೈಫ್ ಈಸ್ ಶಾರ್ಟರ್ ದ್ಯಾನ್ ಅ ಟ್ರೀಸ್ ಲೈಫ್. ಮನುಷ್ಯನ ಜೀವನ ಮರದ ಜೀವನಕ್ಕಿಂತ ತುಂಬಾ ತಾತ್ಕಾಲಿಕ ಅಥವಾ ಶಾರ್ಟ್ ಆಗಿರ್ತಕ್ಕಂಥದ್ದು ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅವರ್ ಪ್ಲೆಜರ್ಸ್ ಡಿಸಪಿಯರ್ ಫಾಸ್ಟರ್ ದ್ಯಾನ್ ಗ್ರೋಯಿಂಗ್ ಫಾರೆಸ್ಟ್ಸ್. ನಮ್ಮ ಒಂದು ಸಂತೋಷಗಳು, ಗಿಡ ಮರಗಳು ಯಾವ ರೀತಿ ಬೆಳೀತಾ ಹೋಗ್ತವೋ ಅದಕ್ಕಿಂತ ವೇಗವಾಗಿ ನಮ್ಮ ಸಂತೋಷ ನಾಶವಾಗಿ ಹೋಗುತ್ತೆ. ದ ಪೋಯಮ್ ರಿಮೈಂಡ್ಸ್ ಅಸ್ ಟು ಅಪ್ರಿಷಿಯೇಟ್ ನೇಚರ್ ವೈಲ್ ವಿ ಕ್ಯಾನ್. ನಮ್ಮಿಂದ ಸಾಧ್ಯ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಾವು ಸವಿಬೇಕು, ಅದನ್ನು ಹಾಳು ಮಾಡಬಾರದು ಅನ್ನೋ ಒಂದು ಮೆಸೇಜನ್ನು ಕೂಡ ಪೋಯಿಟಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಥೀಮ್ಸ್ಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಮೆಸೇಜನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ನೇಚರ್ಸ್ ಡಿಸ್ಟ್ರಕ್ಷನ್, ದಿಸ್ ಈಸ್ ದ ಮೇನ್ ಥೀಮ್ ಆಫ್ ದಿಸ್ ಪೋಯಮ್. ದ ಪೋಯಮ್ ಮೌನ್ಸ್ ದ ಲಾಸ್ ಆಫ್ ದ ಪಾಪ್ಯುಲರ್ ಟ್ರೀಸ್, ಶೋಯಿಂಗ್ ಹೌ ಹ್ಯೂಮನ್ ಆಕ್ಷನ್ಸ್ means cutting them down, ruin beauty and disrupt ecosystems, means birds lose their homes. ಎಸ್, ನಮ್ಮ ಪೋಯಿಟ್ ಮೊದಲಿಗೆ ಹೇಳಿದಾಗೆ ಮೌರ್ಸ್ ಅಂದರೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಪಾಪ್ಯುಲರ್ ಟ್ರೀಗಳನ್ನು ನಾಶಪಡಿಸಿರೋ ಕಾರಣದಿಂದ. ಯಾವ ರೀತಿ ಹ್ಯೂಮನ್ ಆ್ಯಕ್ಷನ್ಸ್, ಮನುಷ್ಯನ ಒಂದು ಕೆಲಸಗಳಿಂದ ಪ್ರಕೃತಿ ಹಾಳಾಗುತ್ತೆ ಅಂದರೆ ಕಟ್ಟಿಂಗ್ ದೆಮ್ ಡೌನ್, ಮರಗಳನ್ನು ನಾಶ ಮಾಡತಕ್ಕಂಥದ್ದು, ಕಟ್ ಮಾಡ್ತಕ್ಕಂಥದ್ದು. ruin ಅಂದರೆ ನಾಶಪಡಿಸು ಅಂಥೇಳಿ. ಬ್ಯೂಟಿ ಆ್ಯಂಡ್ ಡಿಸ್ರಪ್ಟ್ ಇಕೋಸಿಸ್ಟಮ್, ಬ್ಯೂಟಿಯನ್ನು ಹಾಳು ಮಾಡುವುದರ ಜೊತೆಗೆ ಈ ಒಂದು ಪ್ರಕೃತಿಯ ಇಕೋಸಿಸ್ಟಮ್ ಏನಿದೆನೋ, ವ್ಯವಸ್ಥೆ ಏನಿದೆನೋ ಇದನ್ನು ನಾವು ಡಿಸ್ರಪ್ಟ್ ಮಾಡ್ತೇವೆ, ಅಂದರೆ ಅದಕ್ಕೆ ತೊಂದರೆಯನ್ನು ಉಂಟು ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಬರ್ಡ್ಸ್ ಲೂಸ್ ದೇರ್ ಹೋಮ್ಸ್ ಅಂದರೆ ಪಕ್ಷಿಗಳು ಈ ಒಂದು ನೇಚರ್ನ ಒಂದು ಪಾರ್ಟ್ ಆಗಿದ್ದಾವೆ, ಅವುಗಳ ಮನೆಯೇ ಮರವಾಗಿರುತ್ತೆ. ಆ ಮರದ ಮೇಲೆ ಗೂಡನ್ನು ಕಟ್ಟಿಕೊಂಡು ವಾಸ ಮಾಡ್ತವೆ, ಬ್ಯೂಟಿಫುಲ್ ಸಾಂಗ್ಸನ್ನು ಹೇಳ್ತವೆ. ಆ ಗಿಡ ಮರಗಳೇ ಇಲ್ಲ ಅಂದರೆ ಪಕ್ಷಿಗಳಿಗೆ ಮನೆಯೇ ಇಲ್ಲ, ಅವು ಎಲ್ಲೋ ದೂರ ಹೊರಟು ಹೋಗಬೇಕಾಗುತ್ತೆ. ಅವುಗಳ ಒಂದು ಏನು ಅಸ್ತಿತ್ವವೂ ಕೂಡ ಧಕ್ಕೆ ಆಗುತ್ತೆ ಅಸ್ತಿತ್ವಕ್ಕೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಟೈಮ್ಸ್ ಪ್ಯಾಸೇಜ್, ಸಮಯ ಅಂತಕ್ಕಂಥದ್ದು ಯಾವ ರೀತಿ ಕಳೀತಾ ಹೋಗುತ್ತೆ ಅಂತ. ದ ಪೋಯೆಟ್ ಕಾಂಟ್ರಾಸ್ಟ್ಸ್ ಹೀಸ್ ಯಂಗರ್ ಡೇಸ್ ಎಂಜಾಯಿಂಗ್ ದ ಶೇಡ್ ವಿತ್ ದ ಪ್ರೆಸೆಂಟ್ barren land, emphasizing how quickly time flies. ಎಸ್, ನೋಡಿ, ಇವರು ಬಾಲ್ಯದಲ್ಲಿದ್ದಾಗ ಅಂದರೆ ಯಂಗರ್ ಡೇಸಲ್ಲಿ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿರ್ತಾರೆ, ಎಂಜಾಯಿಂಗ್ ದ ಶೇಡ್, ಎಂಜಾಯ್ ಮಾಡಿರ್ತಾರೆ. ಬಟ್ ಇವತ್ತು ಪ್ರೆಸೆಂಟ್ ಈಗೇನಾಗಿದೆ, ಬ್ಯಾರನ್ ಲ್ಯಾಂಡ್, ಅದೇ ಲ್ಯಾಂಡ್ ಇವತ್ತು ಬ್ಯಾರನ್, ಖಾಲಿಯಾಗಿಬಿಟ್ಟಿದೆ, ಬರಡಾಗಿಬಿಟ್ಟಿದೆ. ಎಂಪಸೈಸಿಂಗ್ ಹೌ ಕ್ವಿಕ್ಲಿ ಟೈಮ್ ಫ್ಲೈಸ್, ಎಷ್ಟೊಂದು ಬೇಗ ಸಮಯ ಕಳೆದು ಹೋಗಿಬಿಡುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಹ್ಯೂಮನ್ ಮಾರ್ಟಾಲಿಟಿ, ಮನುಷ್ಯನಾಗಿರ್ತಕ್ಕಂಥವನು ಶಾಶ್ವತ ಅಲ್ಲ, ಅವನಿಗೂ ಕೂಡ ಮರಣ ಅಂತಕ್ಕಂಥದ್ದಿದೆ. ಟ್ರೀಸ್ ಮೇ ರೀಗ್ರೋ, ಎಸ್, ಮರಗಳು ಮತ್ತೆ ರೀಗ್ರೋ, ಮತ್ತೆ ಬೆಳಿಬಹುದು. ಬಟ್ ಹ್ಯೂಮನ್ಸ್ ಡೈ ಫಾರ್ ಎವರ್, ಒಂದು ಸಾರಿ ನಾವು ನಾಶ ಹೊಂದಿದರೆ, ಸತ್ತೋದ್ರೆ ಮತ್ತೆ ಯಾವತ್ತೂ ಕೂಡ ನಾವು ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ದ ಪೋಯಮ್ ಹೈಲೈಟ್ಸ್ ಹೌ ಶಾರ್ಟ್ ಲೈಫ್ ಈಸ್ ಕಂಪೇರ್ ಟು ನೇಚರ್ಸ್ ಸೈಕಲ್ಸ್. ಮನುಷ್ಯನ ಜೀವನ ಈ ಒಂದು ಪ್ರಕೃತಿಯ ಸೈಕಲ್ ಮುಂದೆ ಕಂಪೇರ್ ಮಾಡಿದಾಗ, ನೋಡಿ, ಗಿಡ ಮರಗಳನ್ನು ಕಟ್ ಮಾಡಿದರೆ ಮತ್ತೆ ಬೆಳೀತವೆ, ಬಟ್ ಮನುಷ್ಯ ಹಾಗಲ್ಲ, ತುಂಬಾ ಶಾರ್ಟ್ ಲೈಫನ್ನು ಹೊಂದಿದ್ದಾನೆ. ಇನ್ನು ಕೊನೆಯ ಮಾತುಗಳನ್ನು ಹೇಳೋದಾದರೆ ವಿದ್ಯಾರ್ಥಿಗಳೇ, ದ ಪೋಯಮ್ ಕಾಂಟ್ರಾಸ್ಟ್ಸ್ ದ ಲಾಸ್ಟಿಂಗ್ ಪವರ್ ಆಫ್ ನೇಚರ್ ವಿತ್ ದ ಬ್ರೀಫ್ನೆಸ್ ಆಫ್ ಹ್ಯೂಮನ್ ಲೈಫ್, ಶೋಯಿಂಗ್ ಹೌ ಬೋತ್ ಬ್ಯೂಟಿ ಆ್ಯಂಡ್ ಲೈಫ್ ಇಟ್ ಸೆಲ್ಫ್ ಆರ್ ಟೆಂಪರರಿ. ಎಸ್, ಈ ಒಂದು ನೇಚರ್ ಪವರ್ ಮುಂದೆ ಮನುಷ್ಯನಾಗಿರ್ತಕ್ಕಂಥವನ ಶಕ್ತಿ ಏನೂ ಅಲ್ಲ. ನಮ್ಮ ಲೈಫ್ ಏನಿದೆನೋ ತುಂಬ ಬ್ರೀಫ್ ಆಗಿರ್ತಕ್ಕಂಥದ್ದು, ತುಂಬ ಶಾರ್ಟ್ ಆಗಿರ್ತಕ್ಕಂಥದ್ದು ಅಂತೇಳಿ. ಬೋತ್ ಬ್ಯೂಟಿ ಆ್ಯಂಡ್ ಲೈಫ್ ಇಟ್ ಸೆಲ್ಫ್ ಆರ್ ಟೆಂಪರರಿ. ಬ್ಯೂಟಿ ಇರ್ಬೋದು, ಪ್ರಕೃತಿಯ ಸೌಂದರ್ಯ ಇರ್ಬೋದು, ಅಥವಾ ಮನುಷ್ಯನ ಆಯಸ್ಸಿರ್ಬೋದು, ಇವೆಲ್ಲವೂ ಕೂಡ ಟೆಂಪರರಿ ಆಗಿದ್ದಾವೆ, ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮ ಪೋಯಿಟ್ ಒಂದು ಪೋಯಮ್ನ ಮುಗಿಸ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. Let's see again in the next video. Thank you for watching. Take care and keep learning. Bye bye.